ಗ್ರಹಣದಿಂದ ಎಲ್ಲಾ ಸಮಸ್ಯೆನೇ ಆಗ್ಬಿಡುತ್ತಾ? ಕೆಲವರು ಹೇಳ್ತಾರೆ ಇಲ್ಲ, ಕೆಲವೊಂದು ಒಳ್ಳೇದೂ ಆಗುತ್ತೆ ಅಂತ ಹೇಳ್ತಾರೆ. ನಾನು ಇದನ್ನು ಸುಮ್ಮನೆ ಅಗೈನ್ ಕಾಕತಾಳೀಯವಾಗಿ ಹೇಳ್ತಾ ಇರೋದು. ಯಾಕೆ 5 ಪಂದ್ಯ ಆಡೋದಕ್ಕೆ RCB ಆಡಳಿತ ಮಂಡಳಿ ಒಪ್ಪಿಗೆಯನ್ನ ಸೂಚಿಸಿದೆ. ಆದ್ರೆ ಅವ್ರು ತೆಗೆದುಕೊಂಡಿರೋ ಡಿಸಿಷನ್ ಅಲ್ಲಿ ಗೊತ್ತಿಲ್ಲ. ಆದ್ರೆ ನಾನು ಹೇಳಿದ್ದೀನಿ ಸುಮ್ಮನೆ ಈ ಒಂದು ಸಂದರ್ಭಕ್ಕೆ ಹೇಳಿದ್ದು. ಬಟ್ ವಿಚಾರ ಏನು ಅಂತಂದ್ರೆ, ಛತ್ತೀಸ್ಗಢದ ರಾಯಪುರದಲ್ಲಿ 2 ಪಂದ್ಯ ಆಡೋದಕ್ಕೆ RCB ಒಪ್ಪಿಗೆ ಕೊಟ್ಟಿದೆಯಂತೆ. ಇನ್ನು ರಾಜ್ಯ ಸರ್ಕಾರ KSC ನಿರ್ಧಾರಕ್ಕೆ RCB ಒಪ್ಪಿಗೆ ಕೊಟ್ಟಿದೆ ಅನ್ನುವಂತ ತಿಳಿದು ಬರ್ತದೆ. ವಿಷಯ ಏನಂತಂದ್ರೆ, ಮೊನ್ನೆ ಏನಾಯ್ತು, ಈ ಚಿನ್ನಸ್ವಾಮಿ ನಾವೆಲ್ಲ ರೆಡಿ ಮಾಡ್ತೀವಿ, PWD ಇಂದ ಹಿಡಿದು ಚಿನ್ನಸ್ವಾಮಿ ತನಕ ಮ್ಯಾನೇಜ್ಮೆಂಟ್ ನಾವೆಲ್ಲ ಗ್ರೌಂಡಿಗೆ ಸಂಬಂಧಪಟ್ಟಂಗಿನ ವ್ಯವಸ್ಥೆನ ನಾವು ಮಾಡ್ತೀವಿ ಅಂತ KSC ಒಪ್ಕೊಂಡು ಆಯ್ತು. ಸ್ಟೇಟ್ ಗವರ್ಮೆಂಟ್ ಅವ್ರನ್ನ ಆಡಕ್ ನಾವು ಪರ್ಮಿಷನ್ ಕೊಡಿಸ್ತೀವಿ, ನಾವು ಪೊಲೀಸರು ಕೂಡ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಒಂದು ರಿಪೋರ್ಟ್ ಕೊಟ್ಟರು, GBA ಪೊಲೀಸರು ಇವರೆಲ್ಲ. ಆಯ್ತು, ಇನ್ನೇನ್ ಸಮಸ್ಯೆ ಆಡೋಕೆ RCB ಮ್ಯಾನೇಜ್ಮೆಂಟ್ ನಾವು ಒಪ್ಪಲ್ಲ, ನಾವು ಆಡಲ್ಲ ಅಂತ ಹಠ ಹಿಡಿದಿದ್ರು ಅನ್ನುವಂಥದ್ದು ಒಂದು ಇನ್ಸೈಡ್ ಮಾಹಿತಿ. ಅದನ್ನ TV9 ಅಲ್ಲೂ ಕೂಡ ನೀವು ಗಮನಿಸ್ತಿದ್ರಿ. ಅವರು ಡಿಮಾಂಡ್ಸ್ ಏನಿತ್ತು, ನಮ್ಮ ಮೇಲೆ ಹಾಕಿರುವ ಕೇಸ್ ವಾಪಸ್ ತಗೊಳ್ಳಿ. ಹೆಂಗಾಗುತ್ತೆ ಸ್ವಾಮಿ ಅದು ಕೇಸ್ ವಾಪಸ್ ತಗೊಳಕ್ಕೆ? ಈಗ ಅಫ್ಕೋರ್ಸ್ ಸರ್ಕಾರದ್ದು ಬಹಳ ತಪ್ಪಿದೆ. ಅವತ್ತು ಹಿಂಡು ದಂಡು ಎಲ್ಲ ಕರ್ಕೊಂಬಂದ್ಬಿಟ್ಟು ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಬಂದು ವಿರಾಟ್ ಕೊಹ್ಲಿ ಜೊತೆಗೆ ಟ್ರೋಫಿ ಎತ್ತಿ, ಅಫ್ಕೋರ್ಸ್ ಅವ್ರು ತಪ್ಪಿದೆ. ಬಟ್ ಈಗೇನು ಅಧಿಕಾರ ಅವ್ರ ಕೈಲಿರೋದ್ರಿಂದ ಎಲ್ಲ ಮ್ಯಾನೇಜ್ಮೆಂಟ್ ಮೇಲೆ ಹಾಕಿದ್ರು. ಈಗ ಮ್ಯಾನೇಜ್ಮೆಂಟು ಇಲ್ಲ ಕೇಸ್ ವಾಪಸ್ ತಗೋಕೊಂಬಿಡಿ ಅಂತ ಹೇಳಕ್ ಬರ್ತಾ ಇರಲಿಲ್ಲ. ಯಾಕಂದ್ರೆ ಮ್ಯಾನೇಜ್ಮೆಂಟು ಕೂಡ ಹಿಂದಿನ ದಿವಸ ಎಲ್ಲ ನಾಳೆ ಬನ್ನಿ ಸೇರೋಣ ಸೆಲೆಬ್ರೇಷನ್ ಮೇಲಿನ ಮೇಲೆ ಟ್ವೀಟ್ಗಳನ್ನ ಮಾಡಿದ್ದಾರೆ, ಪೋಸ್ಟ್ಗಳನ್ನ ಮಾಡಿದ್ದಾರೆ. ಹಾಗಾಗಿ ಅಗೈನ್ ಮ್ಯಾನೇಜ್ಮೆಂಟ್ ಮೇಲೂ ಕೂಡ ನಿಮ್ದೇನು ತಪ್ಪಿಲ್ಲ ಅಂತ ಕ್ಲಿಯರೆನ್ಸ್ ಕೊಡಕ್ ಆಗ್ತಾ ಇರಲಿಲ್ಲ. ಅದನ್ನ ಸರ್ಕಾರ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಪಟ್ಟಿತ್ತು. ಆದ್ರೂ ಕೂಡ ಪಂದ್ಯ ಆಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇತ್ತು. ಬಟ್ ಈಗ RCB ಮೂಲದಿಂದ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರವಾಗಿ 5 ಪಂದ್ಯಗಳನ್ನ ಆಡೋದಕ್ಕೆ ಒಪ್ಪಿದ್ದಾರೆ ಅನ್ನುವಂತ ತಿಳಿದು ಬರ್ತಾ ಇದೆ. ಇನ್ನೊಂದು 2 ಪಂದ್ಯ ಛತ್ತೀಸ್ಗಢದಲ್ಲಿ ಆಡ್ತೀವಿ. ಅದೇ 5 ಆಡೋರಿಗೆ ಇನ್ನೊಂದು 3 ಆಡಕ್ಕಾಗಲ್ವೋ ನಂಗೆ ಗೊತ್ತಿಲ್ಲ. ಅದನ್ನ ನಾವು ನಮ್ಮ ಮ್ಯಾನೇಜ್ಮೆಂಟ್ ಡಿಸಿಷನ್ ಇರ್ಬೋದು, ತಿಳ್ಕೊಬೇಕಿದೆ. ಯಾಕಂದ್ರೆ ಬಹುಶಃ 8-9 ಪಂದ್ಯಗಳು ಸಿಗುತ್ತೆ ಹೋಮ್ ಗ್ರೌಂಡ್ ಅಲ್ಲಿ ಆಡೋದಕ್ಕೆ. ಅದ್ರಲ್ಲಿ 5 ಪಂದ್ಯ ಆಡೋದಕ್ಕೆ ಈಗ ಒಪ್ಪಿದಾರಂತೆ. ಇನ್ನು 4 ಪಂದ್ಯ ಯಾಕೆ ಅವ್ರ ಸಮಸ್ಯೆ ಅವ್ರಿಗೆ ಏನಿದೆ ಅನ್ನೋದು ಗೊತ್ತಿಲ್ಲ, ಅಥವಾ ಮುಂದಿನ ಹಂತದಲ್ಲಿ ನಿರ್ಧಾರಕ್ಕೆ ಬರ್ತಾರೋ ಏನೋ ಗೊತ್ತಿಲ್ಲ. ಇದು ಯಾಕಿದು ಇಂಪಾರ್ಟೆಂಟ್ ಆಗಿದೆ ಅಂತ ಅಂದ್ರೆ, ಹೇಳಿ ಕೇಳಿ IPL ಇನ್ ಸದ್ಯದಲ್ಲೇ ಬರ್ತಾ ಇದೆ. ಎರಡನೇದಾಗಿ ನಾವು ಈ ಬಾರಿ ಚಾಂಪಿಯನ್ಸ್ ಕಳೆದ ಬಾರಿ ಆಗಿರುವಂತಹ ಕಾರಣಕ್ಕಾಗಿ ಈಗ ಈ ಪಂದ್ಯ ಏನಿರುತ್ತೆ ಇದು RCB ಜೊತೆಗೆ ಪಂಜಾಬ್ನ ನಡುವೆ ನಡೆಯುವಂತ ಪಂದ್ಯ ಆಗಿರುತ್ತೆ. ಆಮೇಲೆ ಇದರ ಓಪನಿಂಗ್ ಪಂದ್ಯ ಇದು ಬೆಂಗಳೂರಲ್ಲೇ ಇರಬೇಕು ರೂಲ್ ಪ್ರಕಾರವಾಗಿ. ಚೆನ್ನೈ ಗೆದ್ರೆ ಚೆನ್ನೈಯಲ್ಲಿರುತ್ತೆ, ಏನು ಹಿಂದೆ ಎಲ್ಲ ಮುಂಬೈ ಗೆದ್ದಾಗ ವಾಂಖೇಡೆಲ್ಲ ಆಡ್ತಾ ಇದ್ರು. ಈಗ ನಾವು ಗೆದ್ದಿದ್ದೀವಿ ಸ್ವಾಮಿ, ಚಿನ್ನಸ್ವಾಮಿಲಿ ಆಡ್ಸಿ ಅಂತ ಅಂದ್ರೆ ಇವ್ರು ಒಪ್ತಿರ್ಲಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಬಹುಶಃ ಆಗ್ಬೋದು ಅಂತ ಕಾಣಿಸುತ್ತೆ. ಕಿರಣ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಬಹುಶಃ ಈ ಗ್ರಹಣದ ವಿಚಾರದಲ್ಲಿ ಈಗ ಚಿನ್ನಸ್ವಾಮಿಗೆ ಹಿಡಿದಿದ್ದ ಗ್ರಹಣ ಬಿಡ್ತಾ ಇದೆಯಾ ಅನ್ನುವಂಥದ್ದು ನಮ್ಮಲ್ಲಿರುವಂತ ಪ್ರಶ್ನೆ. ಬಟ್ ಏನು ಅಂತಂದ್ರೆ ಈಗ 5 ಪಂದ್ಯ, ಈಗ ಬಹುಶಃ 9 ಪಂದ್ಯ ಅಲ್ವಾ ಕಿರಣ್ ಆಡಕ್ಕೆ? ಈಗ 5 ಆಡೋರಿಗೆ ಇನ್ನೊಂದು 4 ಆಡಕ್ಕೆ ಏನ್ ಸಮಸ್ಯೆ ಅಂತ ನಮ್ಮಲ್ಲೊಂದು ಪ್ರಶ್ನೆ ಮೂಡುತ್ತೆ. ಏನ್ ಕತೆ, ಏನ್ ಆಧಾರದ ಮೇಲೆ ಡಿಸಿಷನ್ಗೆ ಬರ್ತಾ ಇದೆ RCB? ಮಾಲ್ತೇಶ್, ಅಂತೂ ನೀವು ಹೇಳ್ದಂಗೆ ಇವತ್ತು RCBಗೆ ಒಂಥ ಗ್ರಹಣ ಬಿಟ್ಟಿದೆ ಅಂತ ಹೇಳ್ಬೋದು, ಚಿನ್ನಸ್ವಾಮಿಗೂ ಕೂಡ. ಯಾಕೆಂತಂದ್ರೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ RCBಗೆ ಅಂದ್ರೆ ಹೋಮ್ ಟೀಮ್ಗೆ, ಅಂದ್ರೆ ಈಗ RCBಗೆ ಹೋಮು ಮತ್ತೆ ಹವೆ ಅಂತ ಒಟ್ಟು 14 ಮ್ಯಾಚ್ ಇರುತ್ತೆ. ಅದರಲ್ಲಿ 7 ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ಆಡ್ಬೇಕು ಅವರು, ಇನ್ನು 7 ಮ್ಯಾಚ್ ಬೇರೆ ಫ್ರಾಂಚೈಸ್ಗಳ ಗ್ರೌಂಡ್ಗಳೇ ಆಡುವಂಥದ್ದು. ಈಗ 7 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಬ್ಯಾಂಗ್ಳೂರ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡೋಕ್ಕೆ ಈಗ RCB ಒಪ್ಪಿಗೆಯನ್ನು ಕೊಟ್ಟಿದೆ, ಕನ್ಫರ್ಮ್ ಕೂಡ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ BCCIಗೂ ಕೂಡ ಅದು ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಸದ್ಯದಲ್ಲೇ KSA ಕೂಡ ಅಧಿಕೃತವಾಗಿ ಈ ಒಂದು IPL ಮ್ಯಾಚಸ್ RCB ಆಡ್ತಾ ಇರೋದ್ರ ಬಗ್ಗೆ ಕೂಡ ಕನ್ಫರ್ಮ್ ಮಾಡ್ತಾರೆ. ಇನ್ನು ಉಳಿದಂತ ಏನು RCB ಅವ್ರಿಗಿದ್ದಂತ ಇನ್ನೂ 2 ಮ್ಯಾಚ್, ಅಂದ್ರೆ ಒಟ್ಟು 7 ಮ್ಯಾಚ್ ಅಲ್ಲಿ 5 ಬೆಂಗಳೂರಲ್ಲಿ ಚಿನ್ನಸ್ವಾಮಿಲಿ ಆಡಿದ್ರೆ, ಇನ್ನು 2 ಮ್ಯಾಚ್ ರಾಯಪುರದಲ್ಲಿ ಆಡೋಕ್ಕೆ RCB ನಿರ್ಧಾರ ಮಾಡಿದ್ರೆ. ಯಾಕೆಂತಂದ್ರೆ ಕಂಪ್ಲೀಟ್ ಆಗಿ 7 ಮ್ಯಾಚ್ ಬೆಂಗಳೂರು ಬಿಟ್ಟು ಹೊರಗಡೆ ಆಡಬೇಕು ಅಂತ ಅವರು ತೀರ್ಮಾನ ಇದ್ದಿದ್ರು. ಆದ್ರೆ ಅಂತಿಮವಾಗಿ ಬಹಳಷ್ಟು ಕನ್ವಿನ್ಸ್ ಮಾಡಿ ಸರ್ಕಾರ ಇರ್ಬೋದು, KSA ಪದಾಧಿಕಾರಿಗಳಿರ್ಬೋದು, ವೆಂಕಟೇಶ್ ಪ್ರಸಾದ್ ನೇತೃತ್ವದಲ್ಲಿ ಏನು ಕಮಿಟಿ ಬಹಳಷ್ಟು RCB ಕನ್ವಿನ್ಸ್ ಮಾಡಿ ಈ ಒಂದು ಮ್ಯಾಚ್ ಅನ್ನ ಮತ್ತೆ ಇಲ್ಲ ಆಡೋಕ್ಕೆ ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇನಾಗ್ರೇಷನ್ ಮ್ಯಾಚ್ ಕೂಡ ಬೆಂಗಳೂರಿನಲ್ಲೇ ಆಗ್ತಾ ಇರುವಂತದ್ದು. ಯಾಕೆಂತಂದ್ರೆ ಇನಾಗ್ರೇಷನ್ ಮ್ಯಾಚ್ ಕೂಡ ಬೇರೆ ಕಡೆ ಆಡಬೇಕು ಅಂತಾನು ಕೂಡ ಇವರು RCB ಅವರು ತೀರ್ಮಾನ ಮಾಡಿದ್ರು. ಯಾಕೆಂದ್ರೆ ಏನು 11 ಜನ ಸ್ಟಾಂಪಿಟ್ ಅಲ್ಲಿ ಏನ್ ಸೆಲೆಬ್ರೇಷನ್ ಟೈಮಲ್ಲಿ ಆದ ಘಟನೆ ಇದು ಒಂದ್ ಕಡೆ ಆಯ್ತು ಅಂದ್ರೆ, ಮುಖ್ಯವಾಗಿ ಅವ್ರಿಗಿರೋದು ಅವ್ರ ಮೇಲಿದ್ದಂತ ಕೇಸ್ಗಳು RCB ಅವ್ರಿಗೆ ಪದಾಧಿಕಾರಿಗಳು ಏನಿದ್ರು ಅದಕ್ಕೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಮಾಧಾನ ಇರಲಿಲ್ಲ. ಎಲ್ಲಿ ಮತ್ತೆ ಸರ್ಕಾರ ನಮ್ಮನ್ನ ಅರೆಸ್ಟ್ ಮಾಡಬಹುದು ಅನ್ನೋ ಒಂದು ಭಯ ಅವ್ರಿಗೆ ಕಾಡ್ತಾ ಇತ್ತು. ಅಂತಿಮವಾಗಿ RCB ಮ್ಯಾನೇಜ್ಮೆಂಟ್ ಅವರೇ ನೇರವಾಗಿ ಬಂದು ಗೃಹ ಸಚಿವರು ಪರಮೇಶ್ವರ್ನ ಭೇಟಿ ಮಾಡ್ತಾರೆ. ಇದಕ್ಕೆಲ್ಲವೂ ಕೂಡ KSA ಅವರು ವೇದಿಕೆ ಮಾಡ್ಕೊಡ್ತಾರೆ, ಅವ್ರಿಗೆ ಅಪಾಯಿಂಟ್ಮೆಂಟ್ ತೆಗೆದು ಅವ್ರ ಹತ್ರ ಮಾತಾಡ್ತಾರೆ.
ಕೊನೆಗೆ ಸರ್ಕಾರ ಕೊಟ್ಟಂತ ಒಂದಷ್ಟು ಅಶ್ಯೂರೆನ್ಸ್, ಆಮೇಲೆ ಜೊತೆಗೆ ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ, ಆಮೇಲೆ ಸರ್ಕಾರ ಕೂಡ ಕುನ್ನಾ ಕಮಿಟಿ ಕೊಟ್ಟಂತ ಏನ್ ರಿಪೋರ್ಟ್ ಸಂಬಂಧಪಟ್ಟಂತೆ KC ಅವ್ರಿಗೂ ಕೂಡ ತಾಕೀತ್ ಮಾಡಿತ್ತು. ಈ ಒಂದು ಕಂಡೀಷನ್ಸ್ 17 ಕಂಡೀಷನ್ಸ್ ಇದೆ, ಅದನ್ನ ಫುಲ್ಫಿಲ್ ಮಾಡಬೇಕು ಅಂತ. ಅದ್ರದ್ದು ಕೂಡ ಕೆಲಸಗಳು ಕೂಡ ಪ್ರಗತಿಯಲ್ಲಿದೆ ಸಾಕಷ್ಟು. ಬಹುಶಃ ಇನ್ನೊಂದು ತಿಂಗಳು, 1.5 ತಿಂಗಳಲ್ಲಿ ಅವರು ಏನು ಒಂದು ಇದನ್ನು ಕೊಟ್ಟಿದ್ರು, ಅಂದ್ರೆ ಕಾಮಗಾರಿಗಳು ಕೊಟ್ಟಿದ್ರು, ಅದು ಸಂಬಂಧಪಟ್ಟಂತೆ ಅದು ಕೂಡ ಬಹುಶಃ ವೇಗವಾಗಿ ಕೆಲಸ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆ ಎಲ್ಲಿ ಒಂದು ಲೀಗಲ್ ಆಗಿ ಈ ಒಂದು ಸಂಬಂಧಪಟ್ಟಂತೆ ಏನು ಅವ್ರಿಗೆ ಲೀಗಲ್ ಆಗಿ ಚಾಲೆಂಜ್, ಯಾಕೆಂದ್ರೆ ಒಂದು ಪ್ರಕರಣ ಈಗಾಗಲೇ ಚಾರ್ಜ್ ಶೀಟ್ ಆಗಿದೆ, ಇನ್ನೂ ಕೂಡ CID ಅವರು ಕೇಸನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಅದರಲ್ಲಿ ರಾಜೇಶ್ ಮೆನನ್ ವೈಸ್ ಪ್ರೆಸಿಡೆಂಟ್ ಮುಖ್ಯಸ್ಥರು ಏನಿದೆ RCB ಬೇಲ್ ಮೇಲಿದ್ದಾರೆ, ಅವ್ರು ಎಲ್ಲಿ ಮತ್ತೊಂದು ಕೇಸಲ್ಲಿ ಅರೆಸ್ಟ್ ಮಾಡಬಹುದು ಅಂತ ಬಾಯಿತು. ಬಹುಶಃ ಸರ್ಕಾರದಿಂದ ಇಂಡೈರೆಕ್ಟ್ ಆಗಿ ಅವ್ರಿಗೆ ಅಶ್ಯೂರೆನ್ಸ್ ಸಿಕ್ಕಿದೆ, ಯಾವುದೇ ರೀತಿಯ ನಿಮಗೆ ಮುಂದಿನ ಕಾನೂನು ರೀತಿ ಕ್ರಮ ಕೈಗೊಳ್ಳಲ್ಲ ಅಂತ ಬಹುಶಃ ಅಶ್ಯೂರೆನ್ಸ್ ಸಿಕ್ಕಿರ್ಬೋದು. ಮತ್ತೆ ಏನು ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಎದುರಿದ್ರು RCB ಮ್ಯಾನೇಜ್ಮೆಂಟ್ ಅವರು. ಮತ್ತೆ ಯಾವ್ದಾರ ಹೋಸ್ಟ್ ಅಂದ್ರೆ 5,000ಕ್ಕಿಂತ ಜಾಸ್ತಿ ಜನ ಕ್ರೌಡ್ ಗ್ಯಾದರ್ ಆದಾಗ ಆಗುವಂತ ಅನಾಥ, ಅದು ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು, ಸ್ಟೇಡಿಯಂ ಒಳಗಡೆ ಅಥವಾ ಹೊರಗಡೆ, ಬರೀ ಕ್ರಿಕೆಟ್ ಅಂತಲ್ಲ, ಯಾವುದೇ ರೀತಿಯ ಕ್ರೌಡ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತ ಬಿಲ್ ಅಲ್ಲಿ ಇದ್ದಿದ್ದು, ಅಲ್ಲಿ ಕೂಡ ಎಲ್ಲೋ ಭಯ ಇತ್ತು. ಮತ್ತೆ ಮುಂದೆ ಆಗುವಂತ ಅನಾಹುತಕ್ಕೆ ನಾವೇ ಹೊಣೆ ಆಗ್ತೀವಿ, ನಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ, 7 ವರ್ಷ 8 ವರ್ಷ ಜೈಲಾಗಬಹುದು ಅಂತ ಇದೆಲ್ಲವೂ ಕೂಡ ಇತ್ತು. ಬಹುಶಃ ಇದಕ್ಕೆ ಅವರು ಎಲ್ಲ ಒಂದ್ ಕಡೆ ಸರ್ಕಾರದವರು ಕೊಟ್ಟಂತ ಅಶ್ಯೂರೆನ್ಸ್ ಮತ್ತೆ KC ಅವರು ಏನೊಂದು ಇನಿಷಿಯೇಟಿವ್ ತಗೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ RCB ಅವರು ಈಗ ಟೀಮ್ ಮ್ಯಾನೇಜ್ಮೆಂಟ್ ಈಗ ಕನ್ಫರ್ಮ್ ಮಾಡಿದೆ 5 ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತೀವಿ ಅಂತ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು. ಸೊ ಇದು RCBಗೆ ಹಿಡಿದಿದ್ದಂಥ ಗ್ರಹಣ ಅಥವಾ ಚಿನ್ನಸ್ವಾಮಿಗೆ ಹಿಡಿದಿದ್ದಂಥ ಗ್ರಹಣ ಅಂತ ಯಾಕೆ ಹೇಳಿದ್ರೆ, ಹೆಚ್ಚು ಕಮ್ಮಿ 1 ವರ್ಷ ಆಯ್ತು, ಒಂದು ಪಂದ್ಯ ಆಗಿಲ್ಲ. ವರ್ಲ್ಡ್ ಕಪ್ ಮ್ಯಾಚಸ್ ಎಲ್ಲ ಆಗಬೇಕಾಗಿತ್ತು ಮಹಿಳೆಯರದು, ಅದು ಕೂಡ ಇಲ್ಲಿ ಯುವತಿಯರ ಆಟ ಆಡ್ಸಿಲ್ಲ. ಆ ಕಾರಣಕ್ಕೆ ಇದು ದೊಡ್ಡ ಗ್ರಹಣನೇ ಹಿಡಿದಿತ್ತು. ಆ ಗ್ರಹಣ ಬಿಡ್ತಾ ಇದೆ ಅಂತ ಕಾಣಿಸುತ್ತೆ.